ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸರ್ ಚಂದ್ರಪ್ಪ ಸರ್, ಏನ್ ಬಹಳ ಖುಷಿಯಿಂದ ಏನ್ ವಿಷಯ? ಚೆನ್ನಾಗಿದ್ದೀರಾ ಸಂಜೀವರಪ್ಪರ? ಬಹಳ ಚೆನ್ನಾಗಿದ್ದೀನಿ, ತಾವೇ ಆಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ಹೌದು, ಏನ್ ಬಹಳ ಖುಷಿಯಿಂದ ಇದ್ದೀರಾ, ಹಾಡಾಡ್ತಾ ಇದ್ದೀರಿ, ಏನ್ ಸರ್ ಇದು? ಖುಷಿ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಕಳೆದ 8-10 ದಿವಸದಿಂದ ನನ್ನ ಕಾಲೇಜಲ್ಲಿ ಒಂದು ಬ್ಯುಸಿ ವಾತಾವರಣ ಇದೆ. ಒಂದು ರೂಮ್ನಲ್ಲಿ ಕೋಲಾಟ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಒಂದು ರೂಮ್ನಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಇನ್ನು ನಮ್ಮ ಕಾರಿಡಾರ್ನಲ್ಲಿ ಡೋಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಜನಪದ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾರೆ, ನಮಗೆ ಒಂಥರ ಖುಷಿ ಆಗ್ತಾ ಇದೆ. ಏನಕ್ಕಂತ ಗೊತ್ತಾ ಸಂಜೀವರಪ್ಪರೇ? ಸರ್, ನಾನು ಕೇಳ್ಪಟ್ಟೆ ನಮ್ಮ ಕಾಲೇಜಿನಲ್ಲಿ ಇದೇ ತಿಂಗಳ 30ನೇ ತಾರೀಕು ಸೆಪ್ಟೆಂಬರ್ 30 ಈ ತಿಂಗಳು ಬಂದೇ ಬಿಡ್ತಲ್ಲ ಬಂತು ಸರ್. ಕನ್ನಡ ಸಂಘದವರು ಮತ್ತೆ ಸಾಂಸ್ಕೃತಿಕ ಸಮಿತಿ ಒಟ್ಟಾಗಿ ಸೇರ್ಕೊಂಡು ಒಂದು ವಿನೂತನವಾದ ಒಂದು ಜಾನಪದ ಹಬ್ಬ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಈ ತರ ಕಾರ್ಯಕ್ರಮ ಸರ್ಕಾರಿ ಕಾಲೇಜಲ್ಲಿ ಮೊದಲನೇದು ಅನ್ಸುತ್ತೆ ನನಗೆ. ನಾನಂತೂ ಕೇಳಿಲ್ಲ, ನಮ್ಮ ಕಾಲೇಜಿನಲ್ಲಿ ನಡೀತಾ ಇದೆ. ಇವೆಲ್ಲ ನಾವೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ಬೇಕಪ್ಪ. ಮತ್ತೆ ಅದರ ವಿಶೇಷತೆ ಬಗ್ಗೆ ಏನಾದ್ರು ತಮಗೆ ಗೊತ್ತಾ? ಏನೇನು ಕಾರ್ಯಕ್ರಮಗಳಿದಾವೆ ಅಂತ? ಒಬ್ಬ ಖ್ಯಾತ ಜನಪದ ಹಾಡುಗಾರರು, ಅದೇ ಬೆಲ್ಬೆಟ್ಟಂ ಪಾಟಲ್ಲಿ ಆಡಿದಾರಲ್ಲ, ಕಡಬಗೆರೆ ಮುನಿರಾಜು, ಆದಿಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಹಾಡಾಡಿದಾರಲ್ಲ, ಅವರಂತೆ ಸರ್ ಬರ್ತಾ ಇರೋದು ಗೆಸ್ಟ್ ಆಗಿ. ಮತ್ತೆ ಇನ್ಯಾರು ಬರ್ತಿದ್ದಾರೆ ಸರ್? ಇನ್ನು ದೊಡ್ಡ ಅತಿಥಿಗಳೆಲ್ಲ ಬರ್ತಾ ಇದಾರಂತೆ. ರಾಜ್ಯ ಜಾನಪದ ಅಕಾಡೆಮಿ ಅವರು ಬಾಲಾಜಿ ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನೋಡ್ದಾ, ಇಂತಿಂತ ಗೆಸ್ಟ್ಗಳು ಬರ್ತಾ ಇರಬೇಕಾದ್ರೆ ನಮ್ಮ ಕಾಲೇಜಿನ ಭಾಗ್ಯ ಸರ್ ಇದು. ಸನ್ಮಾನ್ಯ ಶಾಸಕರು, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ವಿಶ್ವನಾಥ್ ಸರ್ ಅವರು ಬರ್ತಾ ಇದ್ದಾರೆ. ಆಮೇಲೆ ಪ್ರಾಂಶುಪಾಲರು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಅವರೆಲ್ಲ ಇರ್ಬೇಕಾದ್ರೆ ನಾವು ಅಷ್ಟೇ ಇರಬೇಕು. ಆಮೇಲೆ ಒಂದೇನು ಗೊತ್ತದ, ಎಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಅವತ್ತು ಎಲ್ರೂ ಸಾಂಪ್ರದಾಯಿಕ ಉಡುಗೆನೇ ಬರಬೇಕು. ಅಂದರೆ ಒಡವಾ ಡ್ರೆಸ್ಸು ಹಾಕೊಂಬನ್ನಿ, ಲಂಗಾದಾವಣಿ ಹಾಕೊಂಬನ್ನಿ, ಸೀರೆಗಳು ಹಾಕೊಂಬನ್ನಿ. ಗಂಡು ಮಕ್ಕಳು ಪಂಚೆ ಧೋತಿ ಹಾಕೊಂಬನ್ರಯ್ಯ, ಮರಿಬೇಡ್ರಿ. ಪಂಚೆ ಧೋತಿ, ಶಲ್ಯ, ಎಲ್ಲ ಜನಪದ ಗೀತನಲ್ಲಿ ಇರಬೇಕು. ಉತ್ತರ ಕರ್ನಾಟಕದ ಡ್ರೆಸ್ ಹಾಕೊಂಬನ್ನಿ, ಮೈಸೂರು ಡ್ರೆಸ್ ಹಾಕೊಂಬನ್ನಿ, ವೆಸ್ಟ್ ಬೆಂಗಾಲ್ದು ಹಾಕೊಂಬನ್ನಿ, ಸಮಸ್ಯೆ ಇಲ್ಲ. ಕರ್ನಾಟಕ ಸಂಬಂಧಪಟ್ಟದ್ದು ಅದೆಲ್ಲ ಬಂದರೆ ತುಂಬ ಚೆನ್ನಾಗಿ ವೈಭವವಾಗಿರ್ತದಪ್ಪ, ಕಲರ್ಫುಲ್ ಆಗಿರ್ತದೆ ಕಾಲೇಜ್ ವಾತಾವರಣ. ನೀವೆಲ್ಲ ಬರಬೇಕು, ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು. ಇದಕ್ಕೆಲ್ಲನ ನಮ್ಮ ಸಾಥು ಸಹಾಯ ಇರ್ತದೆ, ನಮ್ಮ ಸಹಕಾರ ನಿಮಗೆ ಇರ್ತದೆ ಅಲ್ವಾ ಸರ್? ಇದರ ಜೊತೆಗೆ ಇನ್ನೇನೇನು ವಿಶೇಷತೆ ಇದೆ ಅಂತ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಅವತ್ತಿನ ಕಾರ್ಯಕ್ರಮದಲ್ಲಿ ಬರೋ ಅತಿಥಿಗಳನ್ನ ನಾವು ಚಕ್ಕಡಿಯಲ್ಲಿ, ಅಂದ್ರೆ ನಿಮ್ಗೆ ಗೊತ್ತಲ್ಲ, ಎತ್ತಿನ ಬಂಡಿಯಲ್ಲಿ ಚಕ್ಕಡಿ ಅಂತೀವಿ. ಎತ್ತಿನ ಬಂಡಿಯಲ್ಲಿ ಅಲ್ಲಿಂದ ಕರ್ಕೊಂಡ್ ಬರ್ತೀವಿ ಗೇಟಿಂದ. ಆಮೇಲೆ ನಾವು ಕರ್ಕೊಂಡ್ ಬರ್ತೀವಿ ಸರ್. ಆಮೇಲೆ ಆ ಎತ್ತಿನ ಗಾಡಿ ಹಿಂಭಾಗದಲ್ಲಿ ಮತ್ತೆ ಮುಂಭಾಗದಲ್ಲಿ ಕಳಸಗಳನ್ನ ಹೊತ್ತ ನಮ್ಮ ಹೆಣ್ಮಕ್ಳು ಇರ್ತಾರೆ. ಮತ್ತೆ ಆ ಎತ್ತಿನ ಗಾಡಿ ಮುಂದೆ ಕಂಸಾಳೆ ನೃತ್ಯ ಇರ್ಬೋದು, ಕೋಲಾಟ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಈ ತರ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಿರ್ತವೆ. ಅದಲ್ಲದೆ ನಮ್ಮ ಕಾಲೇಜಿನ ಸಭಾಂಗಣದಲ್ಲಿ ಜಾನಪದ ಅಡಿಗೆಗಳ ಅಂಗಡಿಗಳಿರ್ತವೆ. ಸೊ ಯಾರು ಬೇಕಾದರೂ ಆ ಜಾನಪದ ಅಂಗಡಿಗಳಲ್ಲಿ ಅಡಿಗೆಗಳು ತಯಾರು ಮಾಡ್ತಾರೆ. ನೀವು ದುಡ್ಡು ಕೊಟ್ಟು ಸಂತೋಷವಾಗಿ ಸಂತೋಷವಾಗಿ ಮಾಡಿ ತಿನ್ಬೋದು. ಈ ತರ 10 ಹಲವಾರು ಕಾರ್ಯಕ್ರಮಗಳಿದಾವೆ. ನಾವೆಲ್ಲರೂ ಕೂಡ, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಜಾನಪದ ಉಡುಗೆ ತೊಡುಗೆಗಳಲ್ಲಿ ಖಂಡಿತ ಬರ್ತೀವಿ. ವಿದ್ಯಾರ್ಥಿಗಳಾದ ನೀವು ಕೂಡ ಅದೇ ರೀತಿ ಜಾನಪದ ಉಡುಗೆ ತೊಡುಗೆಗಳನ್ನ ತೊಟ್ಟು ಬರಬೇಕು. ನೀವು ಬರ್ತೀರಲ್ಲ? ನಾನು ಪಂಚೆ ವಿತ್ತು ಶರ್ಟ್ ಹಾಕೊಂಡ್ಬರ್ತೀನಿ. ಖಂಡಿತ ಬನ್ನಿ ಮಕ್ಕಳೇ, ಪ್ರೀತಿ ವಿದ್ಯಾರ್ಥಿಗಳೇ, ನೀವು ಕೂಡ ಆ ದಿನ ಜಾನಪದ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ಮನವಿ. ಥ್ಯಾಂಕ್ ಯು.